ಇಲ್ಲಿ ಮಹತ್ವಪೂರ್ಣ ಅಂದ್ರೆ ದೊಡ್ಡದಾದ ಬದಲಾವಣೆ ಕಾಣ್ತಾ ಇದೆ. ನಾಳೆ ಒಂದ್ ಸ್ವಲ್ಪ ಚೇಂಜಸ್ ಕಾಣ್ಬೋದು. ಯಾಕಂದ್ರೆ ನೆನ್ನೆಲ್ಲ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. ಏನ್ ಹೇಳ್ತೀರಾ ಸರ್, ರಾಜಕೀಯವಾಗಿ ಯಾರು ಸಿಎಂ ಮುಂದಿನ ಬದಲಾವಣೆ ಅಂತಂದ್ರೆ ಸಿಎಂ ಯಾರಾಗ್ಬೇಕು ಅಂತೀರಾ? ಇವತ್ತು ನಮ್ಮ ಕರ್ನಾಟಕದಲ್ಲಿ ತಮ್ಗೆ ಗೊತ್ತಿರ್ತಂಗ ಹಾಗೆ ಮಳೆ ಜಾಸ್ತಿ ಆಗಿ ರಸ್ತೆಗಳಲ್ಲಿ ಮರಗಳು ಬಿದ್ದು ಸಾರ್ವಜನಿಕರು ಸಮಸ್ಯೆಯಲ್ಲಿದ್ದಾರೆ. ಅದ್ರ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಕ್ಷೇತ್ರದಲ್ಲಿ ತಮ್ಗೆ ಗೊತ್ತಿರ್ತಕ್ಕಂಥದ್ದು ರೈತರು ಯಾವ ಒಂದು ಪರಿಸ್ಥಿತಿಗೆ ಬಂದು ಇಳಿದಿದ್ದಾರೆ ಅಂತ ಹೇಳಿದ್ರೆ, ಈ ಸಿ ಎಂ ಕುರ್ಚಿಗಳಿಗೆ ಇವ್ರು ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವರ ವೈಯಕ್ತಿಕ ವಿಚಾರಗಳಿಗೋಸ್ಕರ ಹೋಗಿ ಅಲ್ಲಿ ಕುತ್ಕೊಂಡು ನನಗೆ ಸಿ ಎಂ ಕುರ್ಚಿ ಅಂತ ಒಬ್ರು, ನನಗೆ ಸಿ ಎಂ ಕುರ್ಚಿ ಒಬ್ರು, ನನಗೆ KPCC ಅಧ್ಯಕ್ಷ ಅಂತ ಒಬ್ರು, ನನಗೆ ಉಪಮುಖ್ಯಮಂತ್ರಿ ಅಂತ ಒಬ್ರು. ಸೊ ಇಲ್ಲಿ ರಾಜ್ಯದ ಒಂದು ಪರಿಸ್ಥಿತಿ ಯಾವ ಥರ ಆಗಿದೆ ಅಂತ ಕೇಳೋರಿಲ್ಲ ಮೇಡಮ್. ಯಾಕಂದ್ರೆ ಆ ಒಂದು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಸ್ಥಾನಮಾನದಲ್ಲಿ ಏನಿದ್ದಾರೆ ಅವ್ರಿಗೆ ಕೇಳೋ ಅಷ್ಟೊಂದು ಕೇಪಬಲ್ ಮನುಷ್ಯ ಇಲ್ಲ ಅಲ್ಲಿ. ಯಾಕಂದ್ರೆ ಮೊದಲು ಕುಮಾರಸ್ವಾಮಿ ಅವರು ಇಲ್ಲಿದ್ದಾಗ ಸ್ವಲ್ಪ ಭಯ ಅನ್ನೋದು ಇತ್ತು ಯಾವುದೇ ಒಂದು ಪಾರ್ಟಿ ಅವ್ರಿಗೆ, ಯಾಕಂದ್ರೆ ಪ್ರಶ್ನೆ ಮಾಡ್ತಾರೆ ಅನ್ನೋದೊಂದು ಇತ್ತು. ಸೊ ಈ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ವಿರೋಧ ಪಕ್ಷ ಸತ್ತೋಗಿದೆ. ಸೊ ಅವ್ರಿಗೆ ಬೇಕಾಗಿದ್ದೆ ಇದೇ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ಜನ ಎಲ್ಲ ನೋಡ್ತಾ ಇದ್ದಾರೆ. ಏನು ಈ ಮೂರು ಪಕ್ಷಗಳೇನು JCB ಅಂತ ಏನು ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ, ಹೌದು JCB, J ಅಂದ್ರೆ JDS, C ಅಂದ್ರೆ ಕಾಂಗ್ರೆಸ್, B ಅಂದ್ರೆ BJP ಅಂತೇಳಿ ಈ ಮೂರು ಪಕ್ಷಗಳನ್ನ ತೊಲಗಿಸ್ಬೇಕು ಅಂತೇಳಿ ಮುಂದಿನ 28 ಎಲೆಕ್ಷನ್ ಏನಿದೆ ಆ ಎಲೆಕ್ಷನ್ ಖಂಡಿತ ಏನು ನಮ್ಮ ತಮಿಳ್ನಾಡಲ್ಲಿ ಏನಾಗಿದೆ, ಆಂಧ್ರದಲ್ಲಿ ಏನಾಗಿದೆ, ಕೇರಳದಲ್ಲಿ ಏನಾಗಿದೆ, ಬೇರೆ ಕಡೆ ಎಲ್ಲ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಸೊ ಅದು ಮೂರನೇ ಒಂದು ಹಂತ ಬರುತ್ತೆ ಮೇಡಮ್. ಈ ಮೂರು ಪಾರ್ಟಿಯನ್ನ ಮುಗಿಸೋ ಅಂತ ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಒಂದು ಬಂದೇ ಬರುತ್ತೆ. ಅದು ಈ ನಾಡಿನ ರೈತರಿಗೆ ಒಳ್ಳೇದಕ್ಕೋಸ್ಕರನೇ ಬರುತ್ತೆ. ಯಾಕಂದ್ರೆ ಪಕ್ಕದಲ್ಲಿ ನೋಡ್ಬೋದು ತಾವು, ತಮಿಳ್ನಾಡಲ್ಲಿ ರೈತರಿಗೆ ಸಾಲ ಮನ್ನಾ ಆಗಿರ್ಬೋದು ವಿಚಾರ ಆಗಿರ್ಬೋದು, ಅನೇಕ ರೈತರಿಗೆ ಮೂಲಭೂತ ಸೌಕರ್ಯಗಳ ವಿಚಾರ ಆಗಿರ್ಬೋದು, ಅನೇಕ ರೀತಿಯಾಗಿ ಬರ್ತಾ ಇದೆ. ಇಲ್ಲಿ ನಮ್ಮ ರೈತರ ಹತ್ರ ಇರ್ತಕ್ಕಂಥ ಜಮೀನುಗಳೇ ಇವರೇ ಕಬಳಿಸಕ್ಕೆ ಇಂಡೈರೆಕ್ಟ್ ಆಗಿ ರಾಜಕೀಯ ಷಡ್ಯಂತ್ರಗಳನ್ನ ರೂಪಿಸಿ ಇವ್ರನ್ನ ರಿಯಲ್ ಎಸ್ಟೇಟ್ ದಂಗೆ ಮಾಡಿಕೊಂಡು ಇವರು CMಗಳ ಕುರ್ಚಿ ಅಂತೆ ಮತ್ತೊಂದು ಕುರ್ಚಿ ಅಂತ ಕಿತ್ತಾಡ್ಕೊಂಡು ಇಲ್ಲಿಂದ ಹೈಕಮಾಂಡ್ಗೆ ಹೋಗ್ಬೇಕಲ್ಲ. ಸಾವಿರಾರು ಕೋಟಿ ಹೋಗುತ್ತೆ. ಈಗ CM ಚೇಂಜ್ ಮಾಡ್ತಾರಲ್ಲ, ಸಾವಿರಾರು ಕೋಟಿ ಲೂಟಿ ಹೊಡೆಯಕ್ಕೆ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ. ತಮ್ಗೆ ಗೊತ್ತಿರಬೇಕಂಥದ್ದು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 50 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಈ 5ನೇ ತಾರೀಕು ವಿಧಾನಸೌಧ ಇದೇ ಜಮೀನುಗಳ ಅಕ್ವಿಜೇಷನ್ KIDB ಮುಂದೆ ಬಿಡೋದು, ರಿಯಲ್ ಎಸ್ಟೇಟ್ ದಂಗೆ ಮಾಡೋದು, ಜಮೀನುಗಳನ್ನ ರೈತರ ಹತ್ರ ಕಬಳಿಸ್ಕೊಳ್ಳೋದು, ಇವ್ರು ವ್ಯಾಪಾರ ವಹಿವಾಟಿ ಮಾಡ್ಕೊಂಡು ಡಿಲ್ಲಿ ಟ್ರಿಪ್ಪು ಮತ್ತೆ CM ಕುರ್ಚಿ ಮತ್ತೊಂದಕ್ಕೆ ಇನ್ವೆಸ್ಟ್ಮೆಂಟ್ ಹಾಕೋದು, ಇದೆಲ್ಲ ನಡೀತಾ ಇರ್ತಕ್ಕಂಥದ್ದು. ತಮ್ಗೆ ಗೊತ್ತಿರುತ್ತೆ ಬಿಡದಿ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಬೆಳಂಗ್ಲ ಹೋಬ್ಳಿಯಲ್ಲಿ 2100 ಎಕರೆ ಆಗಿರ್ಬೋದು. ಇದು ನಮ್ಮ ಬೆಂಗಳೂರಿಗೆ ನಾವು ಬಯಲುಸೀಮೆ ಎಕ್ಸ್ಪೆಷಲಿ ಟಾರ್ಗೆಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಮೇಡಮ್. ಈ ಮೂರು ಪಾರ್ಟಿಯವರು ಟಾರ್ಗೆಟ್ ಮಾಡಿ ರೈತರನ್ನ ಒಕ್ಕಲಿಸ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ಇಲ್ಲ, ಯಾವುದೇ ರೈತರು ಕೂಡ ನಿಜವಾದ ರೈತರು ಇಲ್ಲಿ ಮೈಕ್ ಮುಂದೆ ಇಲ್ಲೆಲ್ಲ DCM ಮನೆ ಮುಂದೆ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡೋರಲ್ಲ. ಆನ್ ವರ್ಕ್ ನೀವು ಹೋಗಿ ಹಳ್ಳಿಗಳಲ್ಲಿ ಹೋಗಿ ನೋಡ್ಬೋದು. ನೀವು ಎಂತೆಂಥ ರೈತರು ಯಾವ ಥರ ಹೆಣ್ಮಕ್ಳ ಒಂದು ರೋದನೆ ಅವ್ರಿಗೆ ತಟ್ಟುತ್ತೆ ಮೇಡಮ್. ಇವತ್ತಲ್ಲ ನಾಳೆ ಶಾಪ ತಟ್ಟುತ್ತೆ. ಇರೋದು 1 ಎಕರೆ 2 ಎಕರೆ ಇರ್ತಾರೆ ಮೇಡಮ್. ಅವ್ರ ಮೊಮ್ಮಕ್ಕಳು ಜೀವನ ಏನು ಮಾಡಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ನಾವೇನೋ ಈಗ ಏನೋ 1 ಕೋಟಿ 2 ಕೋಟಿಗೆ ಆಸೆ ಬಿದ್ದು ಯಾರೋ 2-3 ದಲ್ಲಾಳಿಗಳು ಕೊಡ್ತೀನಿ ಅಂತ ಹೇಳಬಹುದೇ ಹೊರತು ನಿಜವಾದ ರೈತರು ಹಗಲಲ್ಲಿ ಕೆಲಸ ಮಾಡಿ, ತೋಟದಲ್ಲಿ ಕೆಲಸ ಮಾಡಿ, 5 ಗಂಟೆಗೆ ಎದ್ಬಿಟ್ಟು ಹಾಲು ಕರೆದು ಡೈರಿಗೆ ಹಾಕ್ತಾರಲ್ಲ, ಅಂತ ರೈತರ ಹತ್ರ ಹೋಗಿ ಇವ್ರು ಕೇಳಿ ನೋಡೋಣ. ಯಾವುದೇ ರೈತರು ಕೂಡ ನಾವು ಜಮೀನುಗಳು ಬಿಡೋದಿಲ್ಲ ಅಂತೇಳಿ ನಾವು ಧರಣಿ ಈಗಲೂ ನಡೀತಾ ಇದೆ. ಮುಂದಿನ ಕೂಡ ಈ ಒಂದು ಹೋರಾಟ ಖಂಡಿತ ಆಗೇ ಆಗುತ್ತೆ. ದಯವಿಟ್ಟು ಈ CM ಕುರ್ಚಿಗಳು ಬಿಟ್ಟು ರೈತರ ಒಂದು ಸಮಸ್ಯೆಗಳು, ಮುಂಗಾರು ಬಂದಿದೆ, ನಮ್ಗೆ ರಸಗೊಬ್ಬರ ಸಿಗ್ತಾ ಇಲ್ಲ. ಒಬ್ಬ ಮಿನಿಸ್ಟರ್ ಇದ್ದಾರೆ, ಕೃಷಿ ಸಚಿವ ಮಿನಿಸ್ಟ್ರು, ಹೋಗಿ ಡಿಲ್ಲಿ ಅಲ್ಲಿ ಅವ್ರ ಸೀಟನ್ನ ಭದ್ರಪಡಿಸ್ಕೊಳಕ್ ನೋಡ್ತಾರೆ ಹೊರತು ಇಲ್ಲಿ ಮಳೆ ಬಿದ್ದಿದೆ, ರೈತರಿಗೆ ಕಾಳು ಆಮೇಲೆ ಯೂರಿಯಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಸರಿಯಾಗಿ ಪೂರೈಕೆ ಮಾಡೋಣ ಅನ್ನೋದು ಸೆನ್ಸ್ ಇಲ್ಲ ಈ ಒಂದು ಸರ್ಕಾರಕ್ಕೆ ಅಂತ ಹೇಳಕ್ ಬಯಸ್ತೇನೆ ಮೇಡಮ್.